ಪಶ್ಚಿಮ ಬಂಗಾಳದಲ್ಲಿ ನಾಳೆ ನೂತನ ಸಿಎಂ ಪ್ರಮಾಣ ವಚನ. ಇಂದು ಸಂಜೆಯೊಳಗೆ ನೂತನ ಮುಖ್ಯಮಂತ್ರಿ ಯಾರು ಅಂತ ಘೋಷಣೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಬ್ಬರು ಮುಖ್ಯಮಂತ್ರಿ, ಇಬ್ಬರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಸುವೇಂದು ಅಧಿಕಾರಿಗೆ ಬಹುತೇಕ ಮುಖ್ಯಮಂತ್ರಿ ಪಟ್ಟ ಸಿಗಬಹುದು ಅಂತ ಅತಿ ಹೆಚ್ಚಾದ ಸೌಂಡ್ ಕೇಳಿ ಬರ್ತಾ ಇದೆ. ಜೊತೆಗೆ ಬಹಳಷ್ಟು ಇರುವಂತಹ ಬಹುತೇಕ ಮಾಹಿತಿ ಏನಂತ ಹೇಳಿದ್ರೆ ಸುವೇಂದು ಅಧಿಕಾರಿ ಅವರಿಗೇನೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅಂತ. ಇದರಲ್ಲಿ ಇಬ್ಬರು ಡಿಸಿಎಂ ನಲ್ಲಿ ಒಬ್ಬರು ಡಿಸಿಎಂ ಆಗಿ ಮಹಿಳೆಗೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಡಿಸ್ಕಷನ್ ನಡೆದಿದೆ. ಅಸಾನ್ಸೋಲ್ ದಕ್ಷಿಣ ಶಾಸಕಿ ಅಗ್ನಿಮಿತ್ರಾ ಪೌಲ್ಗೆ ಡಿಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಅಂದಾಜಿನ ವಿಚಾರ ಓಡಾಡ್ತಾ ಇದೆ. ಮತ್ತೊಬ್ರು ಶಂಕರ್ ಗೋಲ್ಗೆ ಡಿಸಿಎಂ ಆಗಿ ಅವಕಾಶ ಸಿಗುತ್ತಾ ಅನ್ನುವಂತಾಗುತ್ತೆ. ಅದರಲ್ಲೂ ಕೂಡ ನೋಡಿ, ದೀದಿ ಆಳ್ವಿಕೆ ಇದ್ದಂತಹ ಆ ಒಂದು ಟೈಮಿಂದಲೂ ಕೂಡ ಅದರಲ್ಲೂ ಲೆಕ್ಕ ಹಾಕೊಂಡ್ರೆ ಬರೋಬ್ಬರಿ 20 ವರ್ಷಗಳ ಬಳಿಕ ಬಂಗಾಳದಲ್ಲಿ ಡಿಸಿಎಂ ನೇಮಕ ಮಾಡ್ತಾ ಇರೋದು. ದೀದಿ ಇದ್ದಂತಹ ಸಂದರ್ಭದಲ್ಲಿ ಡಿಸಿಎಂ ಇರಲಿಲ್ಲ. ಆದ್ರೆ ಈಗ 20 ವರ್ಷಗಳ ಬಳಿಕ ಬಂಗಾಳದಲ್ಲಿ ಡಿಸಿಎಂ ಅನ್ನ ನೇಮಕ ಮಾಡಲಾಗುತ್ತೆ. ಆದ್ರೆ ಒಬ್ಬರಿಗಲ್ಲ ಅವಕಾಶ, ಇಬ್ಬರಲ್ಲಿ ಒಬ್ರು ಮಹಿಳೆ ಆಗಿರ್ತಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಗೊತ್ತಾಗುತ್ತೆ. ಇಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕೋಲ್ಕತ್ತಾದ ಬಿಸ್ವಾ ಬಂಗಾಳ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಸಭೆ ವೀಕ್ಷಕರಾಗಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಈ ಸಭೆ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಈಗಾಗಲೇ 4ನೇ ತಾರೀಕು ರಿಸಲ್ಟ್ ಬಂತು. ರಿಸಲ್ಟ್ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ಆಗೋಯ್ತು ಎಲ್ಲವನ್ನ ನೋಡಿದ್ವಿ. ಆದ್ರೆ ಅದಾದ್ಮೇಲೆ ಇದೆಯಲ್ಲ, ಈ ಸಿಎಂ ಪಟ್ಟಕ್ಕೆ ಯಾರು ಕೂರ್ತಾರೆ ಅಂತ ಅದು ಸಖತ್. ಅದರಲ್ಲೂ ಕೂಡ ಬಹುತೇಕ ಅವರ ಮತ್ತೊಬ್ಬರ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸ ಬಹುತೇಕ ಇವತ್ತೇ ಆಗತ್ತೆ. ಅದರಲ್ಲಿ ಒಬ್ರು ಸಿಎಂ, ಇಬ್ರು ಡಿಸಿಎಂ ಅಲ್ಲಿ ಒಬ್ರು ಮಹಿಳೆಗೆ ಅವಕಾಶ ಕೊಡುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಒಂದು ವಿಚಾರ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಬಹುತೇಕ ಸುವೇಂದು ಅಧಿಕಾರಿ ಅವರೇ ಸಿಎಂ ಪಟ್ಟವನ್ನ ಅಲಂಕರಿಸಲಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖ ಸಭೆ ಇವತ್ತು ನಡೀತಾ ಇದೆ. ಆ ಸಭೆಯಲ್ಲಿ ಎಲ್ಲ ನಿರ್ಣಯವೂ ಈಗ ಹೊರಬೀಳುವಂತಹ ಸಾಧ್ಯತೆ ಇದೆ. ಬಂಗಾಳದ ನೂತನ ಸಿಎಂ ಹೆಸರು ಘೋಷಣೆಯಾಗುತ್ತೆ. ಈ ಸಭೆಯ ಬಳಿಕ ಇವತ್ತು ಬಹುತೇಕ ಫೈನಲ್ ಆಗುತ್ತೆ. ಬಳಿಕ ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಾಗುತ್ತೆ. ನೋಡಿ, ನಾಳೆ ಪಶ್ಚಿಮ ಬಂಗಾಳದ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಕಾರ್ಯಕ್ರಮ ಇರುತ್ತೆ. ಈ ಅಂತೆಗಳಿಗೆಲ್ಲ ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಇವತ್ತೇ. ಆದ್ರೆ ಇನ್ನು ನಾಳೆಯವರೆಗೂ ಸೆಕೆಂಡ್ ಕೂಡ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಅಂಥದ್ದೊಂದು ಫೈನಲ್ ಡಿಸಿಷನ್ ಇವಾಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆದ್ರೂ ಅಚ್ಚರಿ ಇಲ್ಲ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನಾಳೆ ನೂತನ ಸಿಎಂ ಪ್ರಮಾಣ ವಚನ ಫಿಕ್ಸ್. ಆದ್ರೆ ಯಾರು ಸಿಎಂ ಪಟ್ಟವನ್ನ ಅಲಂಕರಿಸ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇವತ್ತು ಸಂಜೆಯೊಳಗೆ ಬಹುತೇಕ ಹೆಸರು ಘೋಷಣೆಯಾಗುತ್ತೆ. ಆದ್ರೆ ಬಹಳಷ್ಟು ಹೆಸರು ಕೇಳಿ ಬರ್ತಾ ಇರೋದು ಸುವೇಂದು ಅಧಿಕಾರಿಯದ್ದು. ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ, ತನ್ನ ಒಂದು ಅಧಿಕಾರವನ್ನ ಅಥವಾ ತಾನು ಗೆಲುವನ್ನ ಸಾಧಿಸಬೇಕು ಅನ್ನೋದು ಈಸಿ ಮಾತೇ ಆಗಿರ್ಲಿಲ್ಲ. ಆದ್ರೆ ಇಲ್ಲಿ ಈ ಒಂದು ಗೆಲುವನ್ನ ಸಾಧಿಸಬೇಕು ಅಂದ್ರೆ ಇದರಲ್ಲಿ ಸುವೇಂದು ಅಧಿಕಾರಿಯ ಪಾತ್ರ ಇದೆಯಲ್ಲ, ಅದು ಬಹು ಮುಖ್ಯವಾಗಿತ್ತು. ಏನೇನು ಸ್ಟ್ರಾಟಜಿಗಳನ್ನ ಮಾಡಬೇಕಾಗಿತ್ತು, ಎಲ್ಲಿ ದೀದಿ ಅವರ ಮೈನಸ್ ಪಾಯಿಂಟ್ಸ್ಗಳು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗಿತ್ತು. ಜೊತೆಗೆ ಬಿಜೆಪಿ ತನ್ನ ಕೇಸರಿ ಅಲೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯಾಗಿ ಪಸರಿಸ್ತಾ ಇದೆಯಲ್ಲ, ಅದೇ ಕೂಡ ಬಹಳಷ್ಟು ವರ್ಷಗಳ ಪರಿಶ್ರಮ. ಆ ಪರಿಶ್ರಮ ಕೊನೆಗೂ ನನಸಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ಅಧಿಕಾರಿ, ಅದರಲ್ಲೂ ಈ ಸಿಎಂ ಆಗಿ ಇಲ್ಲಿ ಬಹುತೇಕ ಹೆಸರು ಕೇಳಿ ಬರ್ತಾ ಇರೋದು ಸುವೇಂದು ಅಧಿಕಾರಿ. ಒಂದು ಕಡೆ ಈ ಪಕ್ಷ ಅಲ್ಲಿ ನೆಲೆಯೂರೋದಕ್ಕೂ ಕೂಡ ಸುವೇಂದು ಅಧಿಕಾರಿಯ ಪಾತ್ರ ಬಹಳಷ್ಟಿದೆ. ಹಾಗಾಗಿ ಬಹುತೇಕ ಅವರೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇಬ್ಬರು ಡಿಸಿಎಂ ಆಗಿ ಒಬ್ಬರಿಗೆ ಮಹಿಳೆಗೆ ಅವಕಾಶ ಕೊಡಬೇಕು ಅಂತ. ಈ ಕಳೆದ 20 ವರ್ಷಗಳಿಂದಲೂ ಕೂಡ ಡಿಸಿಎಂ ಆಗಿ ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಈಗ ಇಬ್ಬರು ಡಿಸಿಎಂ ನ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಒಬ್ಬರು ಮುಖ್ಯಮಂತ್ರಿ ಆಗಿದ್ರೆ ಇಬ್ಬರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಎಲ್ಲವೂ ಕೂಡ ಬಹಿರಂಗಗೊಳ್ಳಲಿದೆ.